ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ನಿಧಿಯಿಂದ ಕೋಟ್ಯಾಂತರ ರೂಪಾಯಿ ಮಾಯವಾಗಿದೆ ಅಂತ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದ ಮುಂದೆ ನಿಂತು ಅದನ್ನು ತಮ್ಮ ರಾಜಕೀಯ ಸಾಧನೆಯ ಶಿಖರವಾಗಿ ಪ್ರದರ್ಶಿಸಿದ್ದ ನರೇಂದ್ರ ಮೋದಿ ಮತ್ತು ರಾಮ ಮಂದಿರ ವಿವಾದದ ಸಂಪೂರ್ಣ ಲಾಭ ಪಡೆದ ಬಿಜೆಪಿ ಈ ಅವ್ಯವಹಾರದ ಬಗ್ಗೆ ಉತ್ತರಿಸಬೇಕಲ್ಲವೇ? ಶ್ರೇಯಸ್ಸು ಪಡೆಯುವ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿದ್ದವರು ಉತ್ತರ ಕೊಡಬೇಕಾದ ಸಂದರ್ಭದಲ್ಲಿ ಮೌನವಾಗಿದ್ದಾರೆ. ರಾಮ ಮಂದಿರಕ್ಕೆ ಕಾಣಿಕೆಯಾಗಿ ಸಂಗ್ರಹಿಸಲಾದ ಕೋಟ್ಯಾಂತರ ರೂಪಾಯಿ ಹಣ ನಾಪತ್ತೆಯಾಗಿರುವುದು ಜಗತ್ತಿನಾದ್ಯಂತ ಇರುವ ಶ್ರೀರಾಮ ಭಕ್ತರಿಗೆ ತೀವ್ರ ದುಃಖದ ಸುದ್ದಿ. ದೇವಾಲಯದ ಟ್ರಸ್ಟ್ಗೆ ಇದು ಅತ್ಯಂತ ಮುಜುಗರದ ಪರಿಸ್ಥಿತಿ. ಯಾರೂ ವಿವರಣೆ ನೀಡಲು ಮುಂದೆ ಬರಲು ಸಿದ್ಧರಿಲ್ಲ ಎಂದು ಅಖಿಲೇಶ್ ಯಾದವ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಾಮ ಮಂದಿರಕ್ಕೆ ಭಕ್ತರು ನೀಡಿದ ಕೋಟ್ಯಾಂತರ ರೂಪಾಯಿ ಕಾಣಿಕೆ ಹಣದ ಲೆಕ್ಕಾಚಾರದಲ್ಲಿ ಗೊಂದಲಗಳಿವೆ ಮತ್ತು ಕಾಣಿಕೆ ನಿಧಿಯ ಒಂದು ಭಾಗ ನಾಪತ್ತೆಯಾಗಿದೆ ಎಂದು ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. ಈ ವಿಷಯ ಕೇವಲ ರಾಜಕೀಯ ಆರೋಪವಾಗಿ ಉಳಿಯಬಾರದು. ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂಬ ಬೇಡಿಕೆಯನ್ನು ಕೂಡ ಇವರು ಮುಂದಿಟ್ಟಿದ್ದಾರೆ. ಭಾವನೆಗಳ ಮೇಲೆ ದೇಣಿಗೆ ಸಂಗ್ರಹಿಸುತ್ತಾ ಬಂದವರು ಈಗ ದೇಣಿಗೆಯನ್ನೇ ಕಬಳಿಸುವ ಹಂತಕ್ಕೆ ಬಂದಿದ್ದಾರೆಯೇ ಎಂಬುದು ಅಖಿಲೇಶ್ ಯಾದವ್ರ ವಾದದ ಮೂಲ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ 2025-26ನೇ ವರ್ಷದಲ್ಲಿ ಸುಮಾರು 220.81 ಕೋಟಿ ರೂಪಾಯಿ ಆದಾಯ ದಾಖಲಿಸಿದೆ. ಏಪ್ರಿಲ್ 2025ರಿಂದ ಫೆಬ್ರವರಿ 2026ರ ನಡುವೆ ಕಾಣಿಕೆ ಪೆಟ್ಟಿಗೆಗಳಿಂದಲೇ ಸುಮಾರು 54.79 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ದೇಣಿಗೆ ಕೌಂಟರ್ಗಳ ಮೂಲಕ 18.88 ಕೋಟಿ ರೂಪಾಯಿ, ಆನ್ಲೈನ್ ದೇಣಿಗೆಯ ಮೂಲಕ 8.33 ಕೋಟಿ ರೂಪಾಯಿ ಬಂದಿದೆ. ವಿದೇಶಿ ದೇಣಿಗೆ 78 ಲಕ್ಷ ರೂಪಾಯಿಗಳಿಷ್ಟಿದ್ರೆ ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿಯಿಂದಲೇ 138 ಕೋಟಿ ರೂಪಾಯಿ ಆದಾಯ ಲಭಿಸಿದೆ. ಇಂತಹ ದೊಡ್ಡ ಪ್ರಮಾಣದ ಹಣಕಾಸು ವ್ಯವಹಾರ ನಡೆಯುತ್ತಿರುವ ಸಂಸ್ಥೆಯ ಬಗ್ಗೆ ಅನುಮಾನ ವ್ಯಕ್ತವಾದರೆ ಅದರ ಲೆಕ್ಕಪತ್ರಗಳು ಮತ್ತು ಆಡಳಿತಾತ್ಮಕ ವ್ಯವಸ್ಥೆ ಸಾರ್ವಜನಿಕ ಪರಿಶೀಲನೆಗೆ ಒಳಗಾಗುವುದು ಸಹಜ. ಅಯೋಧ್ಯೆಯ ಅಭಿವೃದ್ಧಿ ಯೋಜನೆಗಳು, ಭೂಸ್ವಾಧೀನ ವ್ಯವಹಾರಗಳು ಮತ್ತು ದೇವಾಲಯಕ್ಕೆ ಸಂಬಂಧಿಸಿದ ವಿವಿಧ ಗುತ್ತಿಗೆಗಳ ಕುರಿತು ವಿರೋಧ ಪಕ್ಷಗಳು ಪ್ರಶ್ನೆಗಳನ್ನು ಎತ್ತುತ್ತಿವೆ. ಆರೋಪಗಳು ಮತ್ತೆ ಮತ್ತೆ ಕೇಳಿ ಬರುತ್ತಿರುವಾಗ ಉತ್ತರವೂ ಬರಬೇಕಲ್ವೇ? ನಿಮಗೆ ಪಿಎಂ ಕೇರ್ಸ್ ನೆನಪಿದೆಯೇ? ಅಯೋಧ್ಯೆಯ ರಾಮ ಮಂದಿರದ ಕಾಣಿಕೆ ನಿಧಿ ಕುರಿತು ಪ್ರಶ್ನೆಗಳು ಕೇಳಿ ಬರುತ್ತಿರುವಾಗ ಕೋವಿಡ್ ಕಾಲದ ಪಿಎಂ ಕೇರ್ಸ್ ನಿಧಿಯೂ ನೆನಪಾಗ್ತಿದೆ. ಕೋವಿಡ್ ಮಹಾಮಾರಿ ದೇಶವನ್ನು ತಲ್ಲಣಗೊಳಿಸಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನೊಂದಿಗೆ ಪಿಎಂ ಕೇರ್ಸ್ ನಿಧಿಯನ್ನು ಸ್ಥಾಪಿಸಲಾಯಿತು. ದೇಶದ ನಾಗರಿಕರು, ಉದ್ಯಮಿಗಳು, ವಿದೇಶದಲ್ಲಿರುವ ಭಾರತೀಯರು ಸೇರಿದಂತೆ ಲಕ್ಷಾಂತರ ಜನರು ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ನೀಡಿದರು. ಆಗ ಸರ್ಕಾರದ ಬೆಂಬಲಿಗರು ಇದನ್ನು ರಾಷ್ಟ್ರೀಯ ಸಂಕಷ್ಟ ಎದುರಿಸುವ ಜನಾಂದೋಲನ ಅಂತ ಬಣ್ಣಿಸಿದರು. ಅಲ್ಲಿ ಸಂಗ್ರಹಿಸಿದ ಹಣ ಎಲ್ಲಿ ಹೋಯಿತು ಎಂದು ಪ್ರಶ್ನೆ ಕೇಳಿದವರನ್ನ ರಾಷ್ಟ್ರ ವಿರೋಧಿ, ರಾಜಕೀಯ ಉದ್ದೇಶದವರು, ಸಂಕಷ್ಟದ ಸಮಯದಲ್ಲೂ ರಾಜಕೀಯ ಮಾಡುವವರು ಅಂತ ಟೀಕಿಸಲಾಯಿತು. ಪಿಎಂ ಕೇರ್ಸ್ ಬಗ್ಗೆ ಪ್ರಶ್ನಿಸುವುದೇ ತಪ್ಪು ಎಂಬ ವಾತಾವರಣವೂ ನಿರ್ಮಾಣವಾಯಿತು. ಇದೀಗ ಅದೇ ತರ್ಕವನ್ನು ರಾಮ ಮಂದಿರದ ವಿಷಯಕ್ಕೆ ಅನ್ವಯಿಸಿದರೆ ಏನಾಗ್ತದೆ? ರಾಮ ಮಂದಿರ ಮತ್ತು ಪಿಎಂ ಕೇರ್ಸ್ ನಡುವಿನ ಅತ್ಯಂತ ದೊಡ್ಡ ಸಾಮ್ಯತೆ ಇದೆ. ಎರಡೂ ಸಂದರ್ಭಗಳಲ್ಲಿ ಹಣ ಕೊಟ್ಟವರು ಸಾಮಾನ್ಯ ಜನರು. ಎರಡೂ ಸಂದರ್ಭಗಳಲ್ಲಿ ಭಾವನಾತ್ಮಕ ವಿಶ್ವಾಸ ಪ್ರಮುಖ ಪಾತ್ರ ವಹಿಸಿದೆ. ಎರಡೂ ಸಂದರ್ಭಗಳಲ್ಲಿ ಪಾರದರ್ಶಕತೆ ಕುರಿತು ಪ್ರಶ್ನೆಗಳು ಎದ್ದಿವೆ ಮತ್ತು ಎರಡೂ ಸಂದರ್ಭಗಳಲ್ಲಿ ಪ್ರಶ್ನೆ ಕೇಳಿದವರ ಉದ್ದೇಶಕ್ಕಿಂತ ಪ್ರಶ್ನೆಯನ್ನೇ ವಿವಾದದ ಕೇಂದ್ರವಾಗಿಸಲು ಪ್ರಯತ್ನಗಳಾಗಿವೆ. ಪ್ರಶ್ನೆಗಳನ್ನು ದೇಶದ್ರೋಹ, ಧರ್ಮದ್ರೋಹ ಅಥವಾ ರಾಜಕೀಯ ಸಂಚು ಅಂತ ಚಿತ್ರಿಸುವುದರಿಂದ ವಿಶ್ವಾಸ ಹೆಚ್ಚುವುದಿಲ್ಲ. ವಿಶ್ವಾಸ ಹೆಚ್ಚುವುದು ಸ್ಪಷ್ಟ ಲೆಕ್ಕಪತ್ರಗಳಿಂದ, ಸ್ವತಂತ್ರ ಪರಿಶೀಲನೆಯಿಂದ ಮತ್ತು ಸಾರ್ವಜನಿಕ ಉತ್ತರಗಳಿಂದ ಮಾತ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.